ಸ್ನೇಹಿತರೆ ನಮಸ್ಕಾರ. ಕಾಕಿನಾಡ ಜಿಲ್ಲೆಯ ತುನಿ ಮಂಡಲ ಸಿಎಚ್ ಅಗ್ರಹಾರಂ ಗ್ರಾಮದ 3 ವರ್ಷದ ಬಾಲಕಿ ಜ್ಞಾನೇಶ್ವರಿ ಅಲಿಯಾಸ್ ಜಾಹ್ನವಿ ನಾಪತ್ತೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕಳೆದ 5-6 ದಿನಗಳಲ್ಲಿ ಏನೆಲ್ಲ ಬೆಳವಣಿಗೆಗಳು ಆಗಿದ್ದಾವೆ. ಈಗಾಗಲೇ ಜೂನ್ 24ರಿಂದ 30ನೇ ತಾರೀಕಿನವರೆಗೆ ಸಾಕಷ್ಟು ಬದಲಾವಣೆಗಳು, ದೊಡ್ಡ ಬದಲಾವಣೆಗಳೇ ಆಗಿದ್ದಾವೆ. ಯಾಕಂದ್ರೆ ಕಳೆದ 25ರಿಂದ ಆ ಹುಡುಕಾಟ ನಡೆದಿತ್ತು. ಅದರಲ್ಲಿ ಇತ್ತೀಚಿನ 1 ವಾರದಲ್ಲಿ ನಡೆದಿರ್ತಕ್ಕಂತಹ ಬೆಳವಣಿಗೆ ಇದೆಯಲ್ಲ, ಸೊ ಇದು ಆಶ್ಚರ್ಯ ಮೂಡಿಸುತ್ತೆ. ಸೊ ಹಾಗಾದ್ರೆ ಬನ್ನಿ, ಏನೇನು ಬದಲಾವಣೆಗಳಾಗಿದ್ದಾವೆ, ಏನ್ ಬೆಳವಣಿಗೆ ಆಗಿದೆ, ಈ ಒಂದು ಪ್ರಕರಣ ಯಾವ ಹಂತಕ್ಕೆ ಹೋಗಿ ಮುಟ್ಟಿದೆ, ಅದರ ಬಗ್ಗೆ ಸಂಪೂರ್ಣ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ನಿಮ್ಮ ಜೊತೆಗೆ ಹಂಚಿಕೊಳ್ತೀನಿ. ಸೊ ವಿಡಿಯೋನ ಆದಷ್ಟು ನೀವು ಕೊನೆವರೆಗೂ ವಾಚ್ ಮಾಡಿ. ಈಗ ಯಾವ ಹಂತಕ್ಕೆ ಬಂದು ತಲುಪಿದೆ ಮಗು? ಸಿಗುವಂತಹ ಸುಳಿವು ಏನಾದರೂ ಇದೆಯಾ, ಅಥವಾ ಸಾವನ್ನಪ್ಪಿದೆಯಾ, ಅಥವಾ ಯಾರಾದರೂ ಅಪಹರಿಸಿಕೊಂಡಿದ್ದಾರಾ? ಸೊ ಹಾಗಾದ್ರೆ ಈ ಎಲ್ಲ ಪ್ರಶ್ನೆಗಳಿಗೂ ಕೂಡ ಈ ಒಂದು ಹಂತದಲ್ಲಿ ನಿಮಗೆ ಉತ್ತರ ಸಿಗುತ್ತೆ. ಸೊ ವಿಡಿಯೋ ನೀವು ಕೊನೆವರೆಗೂ ವಾಚ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ನಿಮ್ಮೊಂದಿಗೆ ನಾನು ಹಂಚ್ಕೊಳ್ತಾ ಇದ್ದೀನಿ. ಜೂನ್ 24, 2026ರಂದು ಏನೆಲ್ಲ ಆಯ್ತು ಅಂತಹ ಒಂದು ಬೆಳವಣಿಗೆ ಏನಾಗಿದೆ ನಾವು ಗಮನಿಸ್ತಾ ಹೋದಾಗ, ಸ್ನೇಹಿತರೆ, ಮಗು ಕಳೆದೋಗಿ 18 ದಿನಗಳಾದರೂ ಸಹಿತ ಯಾವುದೇ ಸುಳಿವು ಸಿಗ್ತಾ ಇರಲಿಲ್ಲ. ಬಾಲಕಿ ನಾಪತ್ತೆ ಆಗಿರುವಂತಹ ಈ ಪ್ರಕರಣದಲ್ಲಿ 18ರಿಂದ 20 ದಿನ ಆದರೂ ಪೊಲೀಸರಿಗೆ ಸಾಕಷ್ಟು ಈಗಾಗಲೇ ಶ್ವಾನಗಳು ಕೂಡ ಅಲ್ಲಿ ಬಂದಿದ್ವು, ಡ್ರೋನ್ ಕ್ಯಾಮೆರಾಗಳಿಂದಲೂ ಕೂಡ ಹುಡುಕಾಟಲಾಗಿತ್ತು. ಸೊ ಯಾವುದೇ ರೀತಿಯಾದಂತಹ ಸುಳಿವು ಸಿಗದೆ ಇದ್ದಂತಹ ಹಿನ್ನೆಲೆಯಲ್ಲಿ ವಕೀಲ ಶ್ರೀಕಾಂತ್ ಎಂಬುವವರು ಹೈಕೋರ್ಟ್ನಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಕೂಡ ಸಲ್ಲಿಸಿದ್ರು. ಪ್ರಕರಣವನ್ನ ಗಂಭೀರವಾಗಿ ಪರಿಶೀಲಿಸಿ ಹೈಕೋರ್ಟ್ ಮಕ್ಕಳ ನಾಪತ್ತೆ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ನೀಡಿರುವ ಪ್ರಾಮಾಣಿಕ ಕಾರ್ಯಾಚರಣೆ ವಿಧಾನವನ್ನ ಪಾಲಿಸಲಾಗಿದೆ ಎಂದು ಪ್ರಶ್ನಿಸಿ ಆಂಧ್ರ ಪ್ರದೇಶದ ಮುಖ್ಯ ಕಾರ್ಯದರ್ಶಿ, ಡಿಜಿಪಿ ಮತ್ತು ಕಾಕಿನಾಡ ಎಸ್ಪಿಗೆ ಅಧಿಕೃತ ನೋಟಿಸ್ ಕೂಡ ಜಾರಿ ಮಾಡಲಾಗಿತ್ತು ಮತ್ತು ತಕ್ಷಣವೇ ತನಿಖೆ ಪ್ರಕರಣ ಒಂದು ಪ್ರಗತಿಯ ವರದಿಯನ್ನ ಸಲ್ಲಿಸುವಲ್ಲಿ ಆದೇಶವನ್ನು ಕೂಡ ನೀಡಿತ್ತು. ಅಂತಂದ್ರೆ 24ನೇ ತಾರೀಕಿನ ಹೈಕೋರ್ಟ್ ಕೂಡ ಈ ಒಂದು ಕೇಸ್ನಲ್ಲಿ ಇನ್ವಾಲ್ವ್ ಆಗಿತ್ತೆ. ಇನ್ನು ಜೂನ್ 25ನೇ ತಾರೀಕು ಏನಾಯ್ತು ಅಂದ್ರೆ, ಬರೋಬ್ಬರಿ 20 ದಿನಗಳ ಕಾಲ 100 ಪೊಲೀಸರು, ಅದೇ ರೀತಿಯಾಗಿ NSP ಕಮಾಂಡ್ಗಳು ಇರ್ತಾವಲ್ಲ, ಸೊ ಅವರ ಪಡೆಗಳು ಕೂಡ, ಅದೇ ರೀತಿಯಾಗಿ ಸಾಕಷ್ಟು ಪೊಲೀಸ್ ಫೋರ್ಸ್ಗಳ ಜೊತೆಗೆ ಶ್ವಾನಗಳು ಕೂಡ ಇದ್ವು, ಡ್ರೋನ್ ಕ್ಯಾಮೆರಾಗಳು ಇದ್ವು. ಸುಮಾರು 500 ಎಕರೆಯಷ್ಟು ಈ ಕಾಡೇನಿತ್ತಲ್ವಾ ಸಂಪೂರ್ಣವಾಗಿ ಸರ್ಚ್ ಮಾಡಲಾಗಿತ್ತು. ಈ ಎಲ್ಲ NDRF ಜೊತೆಗೆ ಪೊಲೀಸರು ಫೋರ್ಸ್ಗಳು ಜೊತೆಗೆ ಶ್ವಾನಗಳು, ಡ್ರೋನ್ ಕ್ಯಾಮೆರಾಗಳು ಎಲ್ಲರೂ ಕೂಡ ಹುಡುಕಾದ್ರೂ ಸಹಿತ ಯಾವುದೇ ರೀತಿಯಾದಂತಹ ಸುಳಿಗಳು ಸಿಗಲಿಲ್ಲ. ಅಂದ್ರೆ ಪ್ರಾಣಿಗಳಾದ್ರೂ ದಾಳಿ ಮಾಡಿರಬಹುದಾ ಅಂತನೂ ಕೂಡ ಸುಳಿವು ಸಿಗಲಿಲ್ಲ. ಜೊತೆಗೆ ಬಟ್ಟೆ ಆದ್ರೂ ಸಿಗತ್ತಾ ಅಥವಾ ಏನಾದ್ರೂ ಅವಶೇಷಗಳು ಸಿಗತ್ತಾ ಅಂತ ನೋಡಿದ್ರು ಸಹಿತ ಯಾವುದೇ ರೀತಿಯಾದಂತಹ ಭೌತಿಕ ಆಧಾರ ಸಿಕ್ಕಿರಲಿಲ್ಲ. ಸೊ ಹೀಗಾಗಿ ಅಧಿಕಾರಿಗಳು ಈ ಪರಿಶೀಲನೆ ನಡೀತಾ ಇದೆ ನೋಡಿ ಈ ಪ್ರಕರಣದಲ್ಲಿ, ಈ ಹುಡುಕಾಟ ಅದನ್ನ ನಿಲ್ಲಿಸಬೇಕು ಅನ್ನುವಂತಹ ಒಂದು ಮಾತನ್ನ ಆಡಿದ್ರು. ಸೊ ಹೀಗಾಗಿ ಸದ್ಯಕ್ಕೆ ಆ ಸಮಯದಲ್ಲಿ ಕಾಡಿನ ಜಂಟಿ ಶೋಧ ಕಾರ್ಯಾಚರಣೆಯನ್ನ ತಾತ್ಕಾಲಿಕವಾಗಿ ನಿಲ್ಲಿಸುವ ನಿರ್ಧಾರ ಮಾಡಿದ್ರು. ತನಿಖೆಯನ್ನ ಸಂಪೂರ್ಣವಾಗಿ ಅಪಹರಣದ ಒಂದು ಕೋನಕ್ಕೆ ಬದಲಾಯಿಸಲಾಗಿತ್ತು. ಅಂದ್ರೆ ಯಾರೋ ಆಕೆಯನ್ನ ಕಿಡ್ನಾಪ್ ಮಾಡಿದ್ದಾರೆ ಎನ್ನುವಂತಹ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿತ್ತು. ಇನ್ನು ಜೂನ್ 26ನೇ ತಾರೀಕು ಮಗಳ ಕಣ್ಮರೆಯ ವೇದನೆಯಿಂದ ತನ್ನ ಒಂದು ಅನ್ನ ನೀರು ಬಿಟ್ಟು ತೀವ್ರವಾಗಿ ಕಣ್ಣೀರು ಹಾಕುತ್ತಿದ್ದ ತಾಯಿ ಭವಾನಿ ಅವರು ಆರೋಗ್ಯದಲ್ಲಿ 19 ದಿನಗಳ ನಿರಂತರ ಅಪಘಾತದ ಬಳಿಕ ಸಂಪೂರ್ಣವಾಗಿ ಕ್ಷೀಣಿಸುವ ಒಂದು ಹೋಗಿತ್ತು. ಅಂದ್ರೆ ಸಂಪೂರ್ಣವಾಗಿ ಊಟ, ನೀರು ಇದೆಲ್ಲವೂ ಕೂಡ ಬಿಟ್ಟಿದ್ರಂತೆ. ಸೊ ಹೀಗಾಗಿ ಪ್ರಜ್ಞೆ ತಪ್ಪಿ ಬಿದ್ದು ತಕ್ಷಣವೇ ಪತಿ ಗಣೇಶ್ ಹಾಗೂ ಸ್ಥಳೀಯರು ಅವರನ್ನ ತುರ್ತು ಚಿಕಿತ್ಸೆಗಾಗಿ ಸ್ಥಳೀಯ ಆಸ್ಪತ್ರೆಗೂ ಕೂಡ ದಾಖಲಿಸಿದ್ರು. ಇದೆಲ್ಲವೂ ಕೂಡ ಆ ದಿನ ನಡೆದು ಹೋಗಿತ್ತು ಸ್ನೇಹಿತರೆ. ಸೊ ಮಹತ್ವದ ಬೆಳವಣಿಗೆ ಅಥವಾ ಒಂದು ಕೆಟ್ಟ ಬೆಳವಣಿಗೆ ಅಂತ ಹೇಳಬಹುದು. ಸೊ ಜೂನ್ 27ನೇ ತಾರೀಕು GPS ಟ್ರ್ಯಾಕರ್ ಅಳವಡಿಸಿದ ನಂತರ ನಿಗೂಢವಾಗಿ ಸಾವನ್ನಪ್ಪಿದ್ದ, ಹೌದು ಅಲ್ಲಿ ನಾಯಿಗೂ ಕೂಡ ಸತ್ತೋಗಿರತ್ತಲ್ವಾ, ಸೊ ಅದರ ಮರಣೋತ್ತರ ಪರೀಕ್ಷೆಯನ್ನು ಕೂಡ ಮಾಡಲಾಗತ್ತೆ.
ಸೊ ಅದು ಬಹಳ ದಿನದಿಂದ ಊಟ ಉಪಚಾರ ಇಲ್ಲದೆ, ಸೊ ನೀರು ಕೂಡ ಕುಡಿಯದೆ ಕಾಡೆಲ್ಲ ಅಲದಾಡಿ ನಿಶಕ್ತಿಯಿಂದ ಸತ್ತೋಗತ್ತೆ. ಅಂದ್ರೆ ಆಕೆಯ ಅಂದ್ರೆ ಈಗ ಮಗು ಕಳ್ಕೊಂಡಿದೆಯಲ್ಲ, ಆಕೆಯ ತಾಯಿಯು ಕೂಡ ಹೇಳ್ತಾ ಇದ್ರು ಅದಕ್ಕೆ ವಿಷಯ ಬೆರೆಸಿರಬೇಕು, ಆ ರೀತಿ ಅನುಮಾನವಿದೆ ಅಂತ ವ್ಯಕ್ತಪಡಿಸಿದ್ರು. ಆದ್ರೆ ಮರಣೋತ್ತರ ಪರೀಕ್ಷೆಯಲ್ಲಿ ವೈದ್ಯರು ಹೇಳಿರುವಂತಹ ಮಾಹಿತಿ ಪ್ರಕಾರ ಯಾವುದೇ ರೀತಿಯಾದಂತಹ ವಿಷಯವೂ ಕೊಟ್ಟಿಲ್ಲ, ಏನೂ ಇಲ್ಲ. ಸೊ ಅದು ನಿಶಕ್ತದಿಂದ ಸಾವನ್ನಪ್ಪಿದೆ ಅಂತ ಮಾಹಿತಿ ಸಿಗ್ತಾ ಇದೆ. ಸೊ ಅದಕ್ಕಾಗಿ ಇಲ್ಲಿ ಯಾವುದೇ ರೀತಿಯಾದಂತಹ ಅಪ್ಡೇಟು ಆ ದಿನವೂ ಕೂಡ ಸಿಕ್ಕಿರಲಿಲ್ಲ. ಸೊ ಅದಾದ ಬಳಿಕ ಈಗ CCTV ದೃಶ್ಯಗಳ ಆಧಾರದ ಮೇಲೆ ಆ ಸಮಯದಲ್ಲಿ ಅಲ್ಲಿ ಓಡಾಡಿಕೊಂಡಿದ್ದ ಸಂಚಾರ ಅಥವಾ ವಲಸೆ ಜನಾಂಗಕ್ಕೆ ಮಗು ಏನಾದರೂ ಸಿಕ್ಕಿರಬಹುದಾ ಎಂದು ಒಂದು ಅನುಮಾನಗಳು ಉಂಟಾಗಿದೆ. ಯಾಕಂದ್ರೆ ಪ್ರಕರಣದ ಒಂದು ತಿರುವನ್ನೇ ಚೇಂಜ್ ಮಾಡಿಬಿಟ್ಟಿದ್ದಾರೆ ಪೊಲೀಸರು. ಯಾಕಂದ್ರೆ ಕಾಡಿನಲ್ಲಿ ಯಾವುದೇ ರೀತಿಯಾದಂತಹ ಅವಶೇಷಗಳಾಗಿರ್ಲಿ ಅಥವಾ ಪ್ರಾಣಿಗಳು ದಾಳಿ ಮಾಡೋದಾಗಿರ್ಲಿ ಅಥವಾ ಬಟ್ಟೆಗಳಾಗಿರ್ಲಿ ಯಾವುದೇ ರೀತಿಯಾದಂತಹ ಸುಳಿವು ಅಲ್ಲಿ ಸಿಗಲಿಲ್ಲ. ಎಷ್ಟೋ ಡ್ರೋನ್ಸ್ಗಳು, ಎಷ್ಟೋ ಜನ NDRF ಪಡೆಗಳು, ಪೊಲೀಸ್ ಫೋರ್ಸ್ಗಳು ಎಲ್ಲರೂ ಕೂಡ ಹುಡುಕಾಟ ಮಾಡಿದ್ರು. ಅಲ್ಲಿ ಯಾವುದೇ ರೀತಿಯಾದಂತಹ ಒಂದು ಕ್ಲೀವು ಕೂಡ ಸಿಕ್ಕಿರಲಿಲ್ಲ. ಸೊ ಹೀಗಾಗಿ ಸಂಪೂರ್ಣ ಒಂದು ಪ್ರಕರಣವನ್ನ ತಿರುಗಿಸಿದ್ದಾರೆ. ಈಗ ರಾಜ್ಯಗಳಲ್ಲಿ ಭಿಕ್ಷಾಟ, ಚಾಲಗಳ ಮತ್ತು ತನಿಖೆಯನ್ನ ತಿರುಗಿಸುವಂಥದ್ದು. ಇನ್ನು ಜೂನ್ 29ನೇ ತಾರೀಕು ಸೋಷಿಯಲ್ ಮೀಡಿಯಾ ಮತ್ತು ಮಾಧ್ಯಮಗಳಲ್ಲಿ ಮಗುವಿನ ಫೋಟೋ ವೈರಲ್ ಆದ ಬೆನ್ನಲ್ಲೇ ಸಾರ್ವಜನಿಕರಿಂದ ಪೊಲೀಸರಿಗೆ ಒಬ್ಬರಿಗೆ 4,800ಕ್ಕೂ ಹೆಚ್ಚು ಫೋನ್ ಕರೆಗಳು ಬಂದಿದ್ದವು. ಈಗಾಗಲೇ ನೆರೆ ರಾಜ್ಯಗಳಾದಂತಹ ಒಡಿಶಾ ಮತ್ತು ತೆಲಂಗಾಣದ ವಿವಿಧ ರೈಲ್ವೆ ನಿಲ್ದಾಣಗಳು ಹಾಗೂ ಬಸ್ ನಿಲ್ದಾಣಗಳಲ್ಲಿ ಜಾಹ್ನವಿಯ ಹೋಲಿಕೆಯೇ ಇರುವ ಮಗುಗಳು ಕಂಡಿವೆ ಅಂತೆ. ಸೊ ಹಾಗಾದ್ರೆ ಮಾಹಿತಿಯ ಮೇರೆಗೆ ವಿಶೇಷ ಪೊಲೀಸ್ ತಂಡಗಳು ಆಯಾ ರಾಜ್ಯಗಳಿಗೆ ತೆರಳಿ ಪರಿಶೀಲನೆ ಕೂಡ ನಡೆಸ್ತಾ ಇದೆ. ಜೂನ್ 30ನೇ ತಾರೀಕು ಕೂಡ ಏನೆಲ್ಲ ಅಪ್ಡೇಟ್ಗಳು ಆಗಿತ್ತು ಅಂತ ನಾನು ನಿಮಗೆ ಗಮನಿಸ್ತಾ ಹೇಳ್ತಾ ಹೋಗ್ತೀನಿ. ಸೊ ನಾಪತ್ತೆ ಆದ ಇದೀಗ 24 ದಿನಗಳು ಕಳೆದು ಹೋಗುತ್ತದೆ. ಸೊ ಹೈಕೋರ್ಟ್ ನಿರ್ದೇಶನದಂತೆ ಈಗಾಗಲೇ ಕಾಕಿನಾಡು ಜಿಲ್ಲೆಯ SP ನೇತೃತ್ವದ ತಂಡವು ನ್ಯಾಯಾಲಯಕ್ಕೆ ಸಲ್ಲಿಸುವ ಒಂದು ಸಂಪೂರ್ಣ ತನಿಖೆ ಪ್ರಕರಣ ವರದಿಯನ್ನ ಸಿದ್ಧಪಡಿಸುತ್ತಾ ಇದೆ. ಸೊ ಈ ಒಂದು ಹಂತದಲ್ಲಿ ಸಂಪೂರ್ಣ ತನಿಖೆ ಪ್ರಕರಣ ಅಥವಾ ಸಂಪೂರ್ಣ ವರದಿಯನ್ನ ಕೂಡ ಕೋರ್ಟ್ನಲ್ಲಿ ನೀಡಬೇಕಂತ ಈಗಾಗಲೇ ಅನಿವಾರ್ಯತೆಯೂ ಕೂಡ ಇದೆ. ಸೊ ಹೀಗಾಗಿ ಪೊಲೀಸರು ಆ ಒಂದು ತನಿಖೆಯ ಸಂಪೂರ್ಣ ಪ್ರಕರಣವನ್ನ ಅಲ್ಲಿ ಹಾಜರುಪಡಿಸಲೇಬೇಕು. ಇನ್ನು ಆಸ್ಪತ್ರೆಯಿಂದ ಚೇತರಿಸಿಕೊಂಡು ಮನೆಗೆ ಮರಳಿರುವ ಜಾಹ್ನವಿಯ ತಾಯಿ, ಸೊ ನನ್ನ ಮಗುವನ್ನ ಯಾರೋ ಕಿಡ್ನಾಪ್ ಮಾಡಿದ್ದಾರೆ, ಸೊ ಅವರು ನನ್ನ ಮಗಳನ್ನ ಬರೀ ನೀವು ತಂದು ಕೊಡಿ, ನಾನು ಯಾವುದೇ ರೀತಿಯಾದಂತಹ ಕೇಸನ್ನ ನಿಮ್ಮ ಮೇಲೆ ಹಾಕೋದಿಲ್ಲ ಅಂತ ಕೇಳ್ಕೊಳ್ತಾ ಇದ್ದಾಳೆ. ಸೊ ಈ ರೀತಿ ಪ್ರಕರಣದಲ್ಲಿ ಈಗ ಈ ರೀತಿ ಒಂದು ಮುಂದೆ ನಡೀತಾ ಇದೆ ವರದಿ. ಸೊ ಈಗಾಗಲೇ ಜಾಹ್ನವಿ ತರನೇ ಮಗು ಇರುವಂತಹ ಸುಳಿವುಗಳು ಕೂಡ ಸಿಗ್ತಾ ಇದೆ. ಒಂದೇ ದಿನದಲ್ಲಿ ಸುಮಾರು 4,500ಕ್ಕಿಂತ ಹೆಚ್ಚಿನ ಫೋನ್ ಕರೆಗಳು ಈಗ ಪೊಲೀಸರಿಗೆ ಬಂದಿದ್ದಾವೆ. ಸೊ ಹೀಗಾಗಿ ಇದರ ಆಧಾರದ ಮೇಲೆ ತಂಡಗಳನ್ನು ರಚಿಸಿಯೂ ಕೂಡ ತನಿಖೆಯನ್ನು ಮುಂದುವರಿಸಿದ್ದಾರೆ. ಇದರ ಒಂದು ಸಂಪೂರ್ಣ ಡೀಟೇಲ್ಸ್ ಕೂಡ ಹೈಕೋರ್ಟ್ ಕೇಳಿದೆ, ಅಲ್ಲಿಯೂ ಕೂಡ ಪೊಲೀಸರು ಒಂದು ಕೊಡುವಂತಹ ಸಜ್ಜು ಕೂಡ ಮಾಡಿದ್ದಾರೆ. ಸೊ ಈ ರೀತಿ ಸದ್ಯಕ್ಕೆ ಆಗಿರ್ತಕ್ಕಂತಹ ಬೆಳವಣಿಗೆ. ಸೊ ಕಾಯ್ದು ನೋಡಬೇಕಾಗಿದೆ ಈ ಒಂದು ಪ್ರಕರಣ ಇನ್ನೂ ಯಾವ ಒಂದು ತೆರೆಯನ್ನ ಕಾಣುತ್ತೆ ಮತ್ತು ಆ ಮಗು ಸಿಗತ್ತೋ ಇಲ್ಲವೋ ಅಥವಾ ಕಾಡಿನಲ್ಲಿನೋ ಏನೋ ಆಗಿಬಿಟ್ಟಿದೆಯೋ. ಸೊ ಸದ್ಯಕ್ಕೆ ಕಾಡಿನಲ್ಲಂತರೂ ಪರಿಶೀಲನೆ ಮತ್ತು ಹುಡುಕಾಟ ಮಾಡೋದನ್ನ ಸಂಪೂರ್ಣವಾಗಿ ತಾತ್ಕಾಲಿಕವಾಗಿ ನಿಲ್ಲಿಸಿಬಿಟ್ಟಿದ್ದಾರೆ. ಸೊ ಮುಂದಿನ ದಿನಗಳಲ್ಲಿ ಬೆಳವಣಿಗೆ ಏನಾಗುತ್ತೆ ಅನ್ನುವಂಥದ್ದನ್ನು ಕೂಡ ನಾನು ಮತ್ತೊಂದು ವಿಡಿಯೋದಲ್ಲಿ ತಿಳಿಸ್ತೀನಿ. ಅದಕ್ಕಾಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಷಯದ ಕುರಿತಾಗಿ ನಿಮ್ಮ ಅನಿಸಿಕೆ ಏನು ಅನ್ನುವಂಥದ್ದನ್ನು ಕಮೆಂಟ್ ಮಾಡಿ ತಿಳಿಸಿ.